ಎವ್ರಿವನ್, ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಸೊ ಇವತ್ತು ನಿಮಗೆ 75+ ಸ್ಕೋರ್ ಮಾಡೋದಿದೆಯಪ್ಪ ಸೈನ್ಸ್ದಲ್ಲಿ. ಅಂದರೆ ವಾಟ್ ಆರ್ ದೋಸ್ ಕ್ವಶನ್ಸ್ ವಿಚ್ ವಿ ಶುಡ್ ಬಿ ಪರ್ಫೆಕ್ಟ್. ಸೊ ಅವೆಲ್ಲ ಕ್ವಶನ್ಸನ್ನು ಇವತ್ತು ನೋಡ್ಕೊಳ್ಳೋಣ. ಬಿಫೋರ್ ದ್ಯಾಟ್ ನಿಮಗೊಂದು ಸಜೆಷನ್ ಕೊಡ್ತೀನಿ ಕೇಳಿ. ಯಾರ್ಯಾವುದು ಎಕ್ಸಾಮ್ 1ದಲ್ಲಿ ಸರಿಯಾಗಿ ಪೇಪರ್ ಹೋಗಿಲ್ಲಪ್ಪ ಆ್ಯಂಡ್ ಐ ವಾಂಟ್ ಟು ಸ್ಕೋರ್ ವೆರಿ ವೆಲ್ ಇನ್ ದ ಎಕ್ಸಾಮ್ 2 ಆ್ಯಂಡ್ ನನ್ನ ಪರ್ಸೆಂಟೇಜ್ ಜಾಸ್ತಿ ಆಗಲೇಬೇಕು ಆ್ಯಂಡ್ ಐ ಆಮ್ ರೈಟಿಂಗ್ ದಿಸ್ ಪೇಪರ್ ಅಂದರೆ ನಿಮಗೆ ನಾವು ಒಂದು ಬೆಸ್ಟ್ ಸಜೆಷನ್ ಅಂದರೆ ಪ್ಲೀಸ್ ಗೋ ಥ್ರೂ ಆಲ್ ದ ಕ್ವಶನ್ಸ್ ಆಫ್ ಪ್ರಿಪರೇಟರಿ ಆ್ಯಂಡ್ ಯುವರ್ ಫಸ್ಟ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ಸೋ. ಬಟ್ ಇವೆಲ್ಲ ಕ್ವಶನ್ಸ್ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಯು ವಿಲ್ ಗೆಟ್ ದ ನೋಟ್ಸ್. ಸೊ ಮೇಕ್ ಶೋರ್ ಟು ಜಾಯಿನ್ ದ ವಾಟ್ಸಪ್ ಚಾನಲ್ ಆಲ್ಸೋ. ಸೊ ವಾಟ್ಸಪ್ ಚಾನಲ್ ಅಕಸ್ಮಾತ್ ನೀವು ಜಾಯಿನ್ ಆದರೆ ಅಲ್ಲಿ ನೋಟ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಆಗುತ್ತೆ. ಆ್ಯಂಡ್ ಇವನ್ ಐ ವಿಲ್ ಗಿವ್ ಯು ಅ ಗ್ಲಿಮ್ಸ್ ರಿಗಾರ್ಡಿಂಗ್ ದ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿದಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಮತ್ತು ಯಾವ್ದು ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಜಾಸ್ತಿ, ಅವನ್ನೆಲ್ಲ ಈ ಸೆಷನ್ದಲ್ಲಿ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮ್ಮ ಟಾರ್ಗೆಟು 75+ ಇದೆ. ನೀವೀಗ ರೀಸೆಂಟ್ ಆಗಿ ಎಕ್ಸಾಮ್ ಆಗಿರೋದರಲ್ಲಿ 65 ಇಲ್ಲಾಂದ್ರೆ 60 ಮಾರ್ಕ್ಸ್ ಅಪ್ಪ ಬಿದ್ದಿದೆ. ಅಪ್ಪ ನನಗೀಗ ಜಾಸ್ತಿ ಬೇಕಿದೆ, ಅವರು ಔಟ್ ಆಫ್ ಔಟ್ ಸಮ್ ಪೀಪಲ್ ಟಾರ್ಗೆಟ್ ಇಸ್ ಲೈಕ್ 75+ ಆದರೂ ಆದರೆ ನಮಗೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತಪ್ಪ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಅವರ್ ಫ್ಯೂಚರ್. ಅಂದರೆ ಪ್ಲೀಸ್ ಮೇಕ್ ಶೋರ್ ಟು ಫಾಲೋ ದಿಸ್ ವಿಡಿಯೋ ಟಿಲ್ ದ ಎಂಡ್. ಓಕೆ, ಬಿಕಾಸ್ ಯಾವ್ಯಾವ ಕ್ವಶನ್ಸ್ ನಾನು ಮೆನ್ಷನ್ ಮಾಡ್ತಿದ್ದೇನೆ those all things are with the solutions, everything is provided. Just go through it very well so that it will help you people a good way. Okay, so let's start with this. So first question ನೋಡ್ಕೊಳ್ಳೋಣ. Give reason like zinc oxide is actually called as an amorphic oxide. ಇವೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ಬೋದು ನಾನು. ಯಾವ್ಯಾವ ಅಕಸ್ಮಾತ್ ಆಗಿ ಗಿವ್ ರೀಸನ್ಸ್ ತರ ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ ಅಂದ್ರೆ ಮೇಕ್ ಶೋರ್ ದಟ್ ದೋಸ್ ಆಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಅಪ್ಲಿಕೇಶನ್ ಬೇಸ್ಡ್. ಓಕೆ, ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಮೇಕ್ ಶೋರು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು. ಈಗ 80 ಮಾರ್ಕ್ಸ್ ಪೇಪರ್ ಇದೆಯಪ್ಪ. ಓಕೆ, ಅದರಲ್ಲಿ ನಮ್ಮ ಕಂಪ್ಲೀಟ್ ಸೈನ್ಸ್ದಲ್ಲಿ ನಾನು ಹೇಳ್ದೆ ನಿಮ್ಗಂದ್ರೆ ಆಲ್ಮೋಸ್ಟ್ ಎಷ್ಟು ಥರ ಕ್ವಶನ್ಸ್ ಕೇಳ್ತಾರೆ ಗೊತ್ತಾ? ಒಂದು ಅಟ್ಲೀಸ್ಟ್ 6 to 7 ಕ್ವಶನ್ಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಲೈಕ್ ಗಿವ್ ರೀಸನು, ಇದಕ್ಕೆ ಹಿಂಗಾದ್ರೆ ಇದು ಹಿಂಗಾಗ್ಬೋದಾ, ಏನಿಲ್ಲದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫಿಸಿಕ್ಸ್ದಲ್ಲಿ, ಮತ್ತೆ ಇವನ್ ಇನ್ ದ ಲೈಟ್ ಚಾಪ್ಟರ್ ಯಾವ ಥರ ಯಾವ ಮೇಲೆ ಫೋಕಲ್ ಲೆಂತ್ ಮೇಲೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಆ ಥರದ್ದೆಲ್ಲ ಕ್ವಶನ್ಸು ಕೇಳ್ತಾರೆ. ಸೊ ಲೆಟ್ಸ್ ಗೋ ಥ್ರೂ ಆಲ್ ದೋಸ್ ಸಚ್ ಕ್ವಶನ್ಸ್. ಓಕೆ, ಸೊ ಸೆಕೆಂಡ್ ಬಂತು ಈಗ ಅದೇ ತರ ಸೋಡಿಯಂ ಮೆಟಲ್ ಇಸ್ ಆಕ್ಚುಲಿ ಸ್ಟೋರ್ಡ್ ಇನ್ ದ ಕೆರೋಸಿನ್. ಯಾಕಪ್ಪ ಈಸಿ ಅನಿಸುತ್ತೆ ನಿಮಗೆ, ಬಟ್ ಆಮೇಲೆ ಎಕ್ಸಾಮ್ ಮಾಡೋ ಟೈಮ್ದಲ್ಲಿ ನೆನಪಿಡಲ್ಲ. ಸೊ ಮೇಕ್ ಶೋರ್ ಟು ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್ ಆಲ್ಸೋ. ಗೋಲ್ಡ್ ಇಸ್ ಯೂಸ್ ಟು ಮೇಕ್ ಅ ಜ್ಯುವೆಲರಿ. ಯಾಕಪ್ಪ ಗೋಲ್ಡ್ ಅನ್ನ ಯೂಸ್ ಮಾಡ್ತಾರೆ? ಸೊ ಸಚ್ ಥಿಂಗ್ಸ್ ಆಲ್ಸೋ ವಿಲ್ ಬಿ ಆಸ್ಕ್ಡ್. ಅಂಡ್ ದೆನ್ ನೆಕ್ಸ್ಟ್ ಕಮ್ಸ್ ಅಯೋನಿಕ್ ಕಂಪೌಂಡ್ಸ್ ಇನ್ ದ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಸೊ ಅಯೋನಿಕ್ ಕಂಪೌಂಡ್ಸ್ ಏನಿದೆ ಅಲ್ಲ, ದೇ ವಿಲ್ ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ದೇ ವಿಲ್ ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ವೆನ್ ಇಟ್ ಇಸ್ ಇನ್ ದ ಸಾಲಿಡ್ ಸ್ಟೇಟ್. ಸಿ ಈ ತರ ಕ್ವಶನ್ಸ್ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಆಗಲ್ಲ? ಬಿಕಾಸ್ ನೀವು ಅಕಸ್ಮಾತ್ ಸ್ಟಡಿನೇ ಮಾಡಿಲ್ಲ ಅಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಆನ್ಸರ್ ಸಚ್ ಕ್ವಶನ್ಸ್. ಓಕೆ, ಅದ್ರ ಸಲುವಾಗಿ ಹೇಳಿರೋದು. ಯಾಕಪ್ಪ ಗೌರ್ಮೆಂಟ್ ತೆಗೆದಿದ್ದಾರೆ ಎಲ್ ಬಿ ಎ ಬೇಸ್ಡ್ ಕ್ವಶನ್ಸ್ ಅನ್ನ, ಇವೆಲ್ಲ ಎಲ್ ಬಿ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಪ್ರೊವೈಡೆಡ್ ಇದೆ. ಯಾಕೆ? ಸೊ ದಟ್ ಯು ಥಿಂಕ್ ಇಟ್ ವೆರಿ ವೆಲ್ ದ ಕ್ವಶನ್ಸ್ ಅಂಡ್ ದೆನ್ ಆನ್ಸರ್ ಇಟ್. ಓಕೆ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇಂಥ ಟೈಪ್ ಆಫ್ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಿ. ಬಿಕಾಸ್ ನಿಮಗೆ 65-60 ಮಾರ್ಕ್ಸು ಆರಾಮಾಗಿ ಬಿದ್ದಿದೆ. ಬಟ್ ಯು ಪೀಪಲ್ ವಿಲ್ ನಾಟ್ ಫೋಕಸ್ ಲೈಕ್ why I have lost 10 to 15 marks. ಇಲ್ಲ ನಾನು 10 ಮಾರ್ಕ್ಸ್ ಎದಕ್ಕಪ್ಪ ಲೂಸ್ ಮಾಡಿದ್ದೇನೆ? ಬಿಕಾಸ್ ಆಫ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಸೊ ಅಂಥ ಟೈಪ್ ಆಫ್ ಕ್ವಶನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಬಿಕಾಸ್ 75+ ಯಾರ್ಯಾರು ಟಾರ್ಗೆಟ್ ಇರುತ್ತೆ, ಹೂ ಹ್ಯಾಸ್ ಸ್ಕೋರ್ಡ್ 60, 50 ಈ ರೇಂಜ್ದಲ್ಲಿ ಯಾರು ಸ್ಕೋರ್ ಮಾಡಿದಾರಲ್ಲ ಅವ್ರದ್ದು ಟಾರ್ಗೆಟ್ ಇರುತ್ತಪ್ಪ. ಸೊ ಆ ಹುಡುಗರಿಗೆ ಹೇಳ್ತಿದ್ದೇನೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬಹಳ ಬಹಳ ಇಂಪಾರ್ಟೆಂಟ್. ಆಯ್ತಾ? ಸೊ ನೆಕ್ಸ್ಟ್ ಬಂದು ಕಂಪ್ಲೀಟ್ ದ ಫಾಲೋವಿಂಗ್ ಆಕ್ಸಿಡೇಷನ್ ರಿಯಾಕ್ಷನ್ and name the functional group that is found in the product. Clear? Then bantu next comes the draw the diagram of the arrangement of the apparatus used in the show for the electrolytic refining of an copper. Label the following parts. So they have told to label what? Cathode and label ಮಾಡ್ಲಿಕ್ಕೆ ಹೇಳಿದ್ದಾರೆ, ಮತ್ತು ಈ ತರದ್ದು ಇಂಪ್ಯೂರಿಟೀಸ್ ಎಲ್ಲಿದೆ ಅದನ್ನ ಲೇಬಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಮೇಕ್ ಶೋರ್ ಕೆಮಿಸ್ಟ್ರಿದಲ್ಲಿ ಒನ್ ಡಯಾಗ್ರಾಮ್ ಅಂತೂ ಫಿಕ್ಸ್ ಅಪ್ಪ. ಕ್ಲಿಯರಾ? ಸೊ ಸ್ಟಾರ್ಟಿಂಗ್ ದಲ್ಲಿ ನಿಮ್ಮ FAS ದಲ್ಲಿ ಜಾಸ್ತಿ ನಿಮಗೆ ಡಯಾಗ್ರಾಮ್ಸ್ ಕೇಳಿರ್ಲಿಲ್ಲ ಅನ್ಸುತ್ತೆ, ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟೂಡ್ ಇಟ್ ಬೈ ರೈಟಿಂಗ್ ದ ಪ್ರಿಪರೇಟರಿ ಪೇಪರ್ಸ್ ಯಾವಾಗ ಬರ್ದಿದಾರಲ್ಲ ಅವಾಗ ನಿಮ್ಗೆ ಐಡಿಯಾ ಗೊತ್ತಾಗಿದೆ ಆಲ್ರೆಡಿ. ಲೈಕ್ ಕೆಮಿಸ್ಟ್ರಿದಲ್ಲಿ ಒಂದಾದ್ರೂ ಡಯಾಗ್ರಾಮು ಫಿಕ್ಸು. ಆಯ್ತಾ? ನೆಕ್ಸ್ಟ್ ಬಂತಪ್ಪ, ದಿಸ್ ಇಸ್ ದ ಡಯಾಗ್ರಾಮ್ ಹೌ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ಇಟ್. ಅದಾದ ತಕ್ಷಣ ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್ಸ್. ಓಕೆ, ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಕೆಮಿಕಲ್ ಇಕ್ವೇಷನ್ಸ್ ಅನ್ನ ಬರೀಬೇಕು ನಾವು. ಲೈಕ್ ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಈ ವರ್ಡ್ ಇಕ್ವೇಷನ್ ಅನ್ನ ಕೊಡ್ತಾರೆ ಅಂಡ್ ವಿ ನೀಡ್ ಟು ರೈಟ್ ಅ ಕೆಮಿಕಲ್ ರಿಯಾಕ್ಷನ್ ಫಾರ್ ದಟ್. ಓಕೆ, ಆ ತರ ವೈಸ ವರ್ಸದಲ್ಲಿ ಟೈಪ್ ಆಫ್ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಡನ್. ಅದಾದ ತಕ್ಷಣ zinc pieces are being added to the copper sulfate solution. It is being added to the copper sulfate solution. ಈ ತರ ಕ್ವಶನ್ಸ್ ಪ್ರೊವೈಡ್ ಮಾಡ್ತಾರೆ. ದೆನ್ ಸೋಡಿಯಂ ಕ್ಲೋರೈಡ್
solution is added to the silver nitrate solution also. Then comes balance the following chemical equations. These are the chemical equations which has been provided, and how you people need to balance it. And balancing is very important. Balance ಆಗಿರಲಿಲ್ಲ ಅಂದ್ರೆ skeleton equation ಅಂತ ಕರೀತಾರೆ. ಬ್ಯಾಲೆನ್ಸ್ ಆದ್ಮೇಲೆ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇದರ ಮೇಲೆ ಫಿಕ್ಸ್ ಆಗಿ ಬೀಳುತ್ತಪ್ಪ. ಇದರ ಮೇಲೆ 1 or 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ತಿಳಿತಾ? ಇದರ ಮೇಲೆ ಫಿಕ್ಸ್, ಕಂಪ್ಲೀಟ್ ಆಗಿ ಫಿಕ್ಸ್ ಹೇಳ್ತೀನಿ ನಿಮಗೆ. ಒಂದು ಬ್ಯಾಲೆನ್ಸ್ ಇಕ್ವೇಶನ್ ಮೇಲೆ ಫಸ್ಟ್ ಚಾಪ್ಟರ್ ಮೇಲೆ ಫಿಕ್ಸ್ ಆಗಿ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಇದನ್ನ ನಾನು ಸ್ಟಾರ್ಟಿಂಗ್ ಅಂದ್ರೆ ಹೇಳ್ತಿದ್ದೆ ನಿಮಗೆ, ಯಾವಾಗಲೂ ಇವನ್ ಇನ್ ದ ಎಕ್ಸಾಮ್ ವೆನ್ ಐ ವಾಸ್ ಟೀಚಿಂಗ್ ಯು ಪೀಪಲ್, ಅವಾಗೂ ಹೇಳಿದ್ದೆ ಬ್ಯಾಲೆನ್ಸಿಂಗ್ ಇಕ್ವೇಶನ್ ಮೇಲೆ ಫಿಕ್ಸ್ ಬೀಳುತ್ತಂತ ಅಂಡ್ ಬಿದ್ದಿದೆ. ಸೊ ಮೇಕ್ ಶೋರ್ ಟು ಪ್ರಾಕ್ಟಿಸ್ ದಟ್ ಕ್ವಶನ್ಸ್. ಓಕೆ, ಅದಾದ ತಕ್ಷಣ then this is also bleaching powder ಮೇಲೆ I have to tell you one more thing. bleaching powder ಅದೇನು ಕಾನ್ಸೆಪ್ಟ್ ಇದೆ ಅಲ್ಲ, those all things are very very important. uses of bleaching powder, uses of washing soda. ಸೊ ಇವೆಲ್ಲ ಏನಿದೆ ಅಲ್ಲ, 4 ಏನು ಟೈಪ್ಸ್ ಇದೆ ಅಲ್ಲ, ಆ 4 ಟೈಪ್ಸಲ್ಲಿ ಒಂದಂತೂ ಫಿಕ್ಸ್ ಆಗಿ ಬೀಳುತ್ತಪ್ಪ. ಓಕೆ, ಆ್ಯಂಡ್ ಬಿದ್ದಿದೆ ಸಕಟ್ ಎಕ್ಸಾಮ್ ಒಂದಲ್ಲಿ. ಸೊ ಡೋಂಟ್ ಥಿಂಕ್ ಲೈಕ್ ಎಕ್ಸಾಮ್ 1 ಎಕ್ಸಾಮ್ 2 ಸೇಮ್ ಆಗಿರುತ್ತಂತ. ಇಟ್ ವಿಲ್ ಬಿ ಲಿಟಲ್ ಬಿಟ್ ಡಿಫ್ರೆಂಟ್ ಲೆವೆಲ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್, ಬಿಕಾಸ್ ಇಟ್ ಓಂಟ್ ಬಿ ಸೇಮ್. ಓಕೆ, ಇಲ್ಲಾಂದ್ರೆ ಸೇಮ್ ಇರೋದಿತ್ತಂದ್ರೆ ಎಕ್ಸಾಮ್ 2 ಮಾಡೋದು ನೆಸೆಸಿಟಿನೇ ಇದ್ದಿರಲಿಲ್ಲ, ರೈಟ್? ಸೊ ಅದ್ರ ಸಲುವಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. then how do you identify the solution as a basic solution? by using the blue litmus paper. Under what condition does the farmer treat the soil of this field with the slick line? ಇಲ್ಲಿ ನೋಡಿ ಅಪ್ಲಿಕೇಶನ್ ಇದು ಬಿ. ಓಕೆ, ಇದು ಬರೋದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಮೇಲೆ. ಡನ್. ಅದಾದ ತಕ್ಷಣ ದಿಸ್ ಆರ್ ದ ಸ್ಯಾಚುರೇಟೆಡ್ ಕಾರ್ಬನ್, ಅನ್ಸ್ಯಾಚುರೇಟೆಡ್. ಸೊ ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಜಾಸ್ತಿ ಕೇಳಿಲ್ಲ ಬಹಳ ಸಲ, ಬಟ್ ಜಸ್ಟ್ ಗೋ ಥ್ರೂ ದಿಸ್ ಕಾನ್ಸೆಪ್ಟ್ಸ್ ಆಲ್ಸೋ. ವಿ ಕ್ಯಾನ್ ಸೇ ಇನ್ ಎಕ್ಸಾಮ್ ಟು ವಾಟ್ ಟೈಪ್ ಆಫ್ ಕ್ವಶನ್ಸ್ ಮೈಟ್ ಬಿ ಆಸ್ಕ್ಡ್. ಓಕೆ, ಅದ್ರ ಸಲುವಾಗಿ. ದೆನ್ ಬಂದು ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂದ್ರೆ ಏನಪ್ಪಾ. ದೆನ್ ಆಫ್ಟರ್ವರ್ಡ್ಸ್ ಡಾಟ್ ಸ್ಟ್ರಕ್ಚರು. ಸಿ ಡಾಟ್ ಸ್ಟ್ರಕ್ಚರ್ ಅಂತೂ ಫಿಕ್ಸು. ಡಾಟ್ ಸ್ಟ್ರಕ್ಚರ್ ಇಸ್ ಕಂಪ್ಲೀಟ್ಲಿ ಫಿಕ್ಸ್ಡ್ ಟೈಪ್ ಆಫ್ ಕ್ವಶನ್. ಫಿಕ್ಸ್ ಅಂತ ತಯಾಗಿಟ್ಕೊಂಡ್ಬಿಡಿ, ಇದು 100% ಶಾರ್ಟ್ ಕ್ವಶನ್ ಇದು. ಓಕೆ, ಡಾಟ್ ಸ್ಟ್ರಕ್ಚರ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ಬೀಳುತ್ತಾ, ಅದ್ರ ಮೇಲೆ ನೀವು ಫಿಕ್ಸ್ ಮಾಡ್ಕೊಂಡ್ಬಿಡಿ. two more examples are there of NaOH and NaCl and MgCl2. ಇವು 2 ಕ್ವಶನ್ ದಲ್ಲಿನೂ ಒಂದು ಕ್ವಶನ್ ಫಿಕ್ಸ್ ಆಗಿ ಬೀಳುತ್ತೆ. ಸೊ ಅವೆರಡೂ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ಬಿಡಿ ಅವನನ್ನ. ಕ್ಲಿಯರ್? ಅದಾದ ತಕ್ಷಣ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್, ಈ ತರ ಟೈಪ್ ಆಫ್ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಡನ್. ಸೊ ಈಗ MCQs ಯಾವ ತರ ಪ್ರೊವೈಡ್ ಮಾಡ್ತಾರೆ ಅದನ್ನು ಹೇಳ್ತೇನೆ ನಿಮಗೆ. and even I'll tell you regarding the physics also. Okay, physics dalli yav tara questions na provide ಮಾಡ್ತಾರೆ and how they will be actually been asking. So the device that converts the electrical energy into the mechanical energy is. So physics dalli just make sure physics dalli 3 questions ಕೇಳ್ತಾರಪ್ಪ. Okay, MCQs 3 ಕೇಳ್ತಾರೆ. So make sure such MCQs which have been repeated in your preparatory and your exam 1 ಅವೆಲ್ಲ ಎಷ್ಟು ಒಂದು ಇನ್ನಿಸರಿದ್ರು ಎಷ್ಟು ಆಗ್ಬೋದಪ್ಪ, 40 ಕ್ವಶನ್ ಆಗುತ್ತೆ. ಬರೇ 40 MCQs will become. if you also include preparatory 1 2 3 plus if you include exam 1 also, no, it will become only just 40, not more than that. So just concentrate on those also, because from those only the questions are gonna come. Okay, so ಈ ತರ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದೇನೆ. the mirror forms an erect and the enlarged image of an object. then the type of the mirror and the nature of the image respectively are. ರೆಸ್ಪೆಕ್ಟಿವ್ಲಿ ಯಾವ ತರ ಇಮೇಜ್ ನ ಫಾರ್ಮ್ ಆಗುತ್ತಪ್ಪ, ಅದು ಬಹಳ ಬಹಳ ಇಂಪಾರ್ಟೆಂಟ್. ದೆನ್ ದ ಪವರ್ ಪ್ಲಾಂಟ್ ದಟ್ ಜನರೇಟ್ಸ್ ದ ಎಲೆಕ್ಟ್ರಿಸಿಟಿ ವಿತೌಟ್ ಯೂಸಿಂಗ್ ದ ಟ್ಯೂಬುಲೆನ್ಸ್ ಈಸ್. ಸೊ ಸಚ್ ಟೈಪ್ ಆಫ್ ಅ ಕ್ವಶನ್ ಆಲ್ಸೋ ವಿಲ್ ಬಿ ಆಸ್ಕ್ಡ್. ಕ್ಲಿಯರ್? ಸೊ ಈ ತರ ನಿಮ್ಗೆ ನಾನು ಆಡ್ ಮಾಡ್ಕೊಂತಿದ್ದೇನೆ ಎಲ್ಲ MCQs ಅನ್ನ. ಐ ಹ್ಯಾವ್ ಆಡೆಡ್ ಇಟ್ ಆಲ್ ದ MCQs ಹಿಯರ್ ಪ್ರೊವೈಡೆಡ್. ಡಯಾಗ್ರಾಮ್ಸು ಸ್ಟ್ರಕ್ಚರ್ ಮೇಲೆ ಶಾರ್ಟ್ ಅಪ್ಪ 1 ಮಾರ್ಕ್ಸ್ ಕ್ವಶನ್ ಇದು. ಓಕೆ, 1 ಮಾರ್ಕ್ಸ್ ಕ್ವಶನ್ ಇದು ಫಿಕ್ಸು. ತಲೆಯಲ್ಲಿ ಇಟ್ಕೊಂಡ್ಬಿಡಿ. they will tell you to draw the rheostat, they will tell you to draw the wire, they will tell you to draw the battery. So that is very very important. make sure to practice those things completely and properly. then ಅದಾದ ತಕ್ಷಣ observe the figure and mention the direction of the force. so ಈ ತರ type of questions provide ಮಾಡ್ತಿದ್ದೇನೆ. okay, I have provided lots of questions like that. name any 2 fossil fuels and mention any 2 disadvantages of using the fossil fuels. then 1000 joules of a heat produced in 2 seconds in 5 ohm means a resistor ಮೇಲೆ means I will tell you series ಮತ್ತೆ parallel ಮೇಲೆ, series ಮತ್ತೆ parallel series ಮೇಲೆ ಇದರ ಮೇಲೆ one fixed numerical problem. okay, one fixed numerical problem ಬಿದ್ದೇ ಬೀಳುತ್ತೆ. so please make sure to practice this thing. that is gonna be fixed. okay, one numerical problem series ಇಲ್ಲಾಂದ್ರೆ parallel ಮೇಲೆ ಒಂದು ಬಿದ್ದೇ ಬೀಳುತ್ತೆ. electricity chapter ಮೇಲೆ power question ಮೇಲೆ power formula ಮೇಲೆ ಒಂದು numerical problem ಬಿದ್ದೇ ಬೀಳುತ್ತೆ. I have attached those questions also in this video. clear? so ಇದನ್ನೆಲ್ಲ ಚೆನ್ನಾಗಿ ಓದಿ, ಚೆನ್ನಾಗಿ ಸೊಲ್ಯೂಷನ್ಸ್ ಅನ್ನ ನೋಡ್ಕೊಳ್ಳಿ ಇದನ್ನ. and light enters. now light chapter ಇಂದ ಒಂದು diagrams ಕೇಳ್ತಾರೆ. I'll show you people what type of diagrams will be asked from the light chapter.
so that you have an idea regarding this also. See, ಇಲ್ಲಿ draw the ray diagram for the image formation by the convex lens. See, ಇದರಲ್ಲಿ ಎರಡು ಟೈಪ್ಸ್ ಬರುತ್ತೆ, ಒಂದು ಕಾನ್ವೆಕ್ಸ್ ಬರುತ್ತೆ and one more will come concave. ಓಕೆ, ಕಾನ್ಕೇವ್ ಒಂದು ಬರುತ್ತೆ, ಇನ್ನೊಂದು ಕಾನ್ವೆಕ್ಸ್ ಬರುತ್ತೆ. ಆ ಎರಡರಲ್ಲಿ ನಾಲ್ಕು ಇಲ್ಲಿ ನಾನು 5 ಇದೆ, ಇಲ್ಲೊಂದು 4 ಇದೆ, ಅವೆಲ್ಲ ಕೂಡಿಸಿ ಅದರಿಂದ ಒಂದು 2 ಡಯಾಗ್ರಾಮ್ ಬೀಳ್ತಾವೆ. ಒಂದೊಂದ್ಸಲ ಬರೀ 1 ಡಯಾಗ್ರಾಮು ಕೇಳಬಹುದಪ್ಪ, ವಿ ಕಾಂಟ್ ಸೇ, ಬಟ್ ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ 2 ಡಯಾಗ್ರಾಮ್ಸ್. ಬಿ ರೆಡಿ ಫಾರ್ ಯುವರ್ ಇನ್ ಮೈಂಡಲ್ಲಿ ಒಂದು ರೆಡಿ ಇರಬೇಕು ನೀವು. ಓಕೆ, ನಿಮ್ಮ ಮೈಂಡಲ್ಲಿ ನೀವು ಮೈಂಡ್ ಸೆಟ್ಟೇ ಮಾಡಿರಲಿಲ್ಲ ಈ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದರೆ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಮೇಕ್ ಶೋರ್ ನಿಮ್ಮ ಮೈಂಡ್ ಸೆಟ್ ಇರಲಿ ಮೊದಲೇ, ಈ ಥರ ಕ್ವಶನ್ಸ್ ಕೇಳ್ತಾರೆ, ಈ ಥರ ಕ್ವಶನ್ಸನ್ನ ಪ್ರಾಕ್ಟೀಸ್ ಮಾಡಬೇಕಂತ. ಕ್ಲಿಯರಾ? ಡನ್? So these are the type of questions which will be asked. Just go through it. Clear? So now comes the resistor R1, R2 and R3 have a values of this. ಈ values ಕೊಟ್ಟಿದ್ದಾರೆ, ಈ values ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇತರ ತರ ಟೈಪ್ ಆಫ್ ಕ್ವಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಕ್ಲಿಯರಾ? ನಾನು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಅನ್ನ ಅಪ್ಲೈ ಮಾಡಿದ್ದೇನೆ, ಎಲ್ಲಾ ಕ್ವಶನ್ಸ್ ಅನ್ನ ಆಡ್ ಮಾಡಿದ್ದೇನೆ. ಸೊ ಪ್ಲಸ್ ಮೇಕ್ ಶೋರ್ you people will complete everything and nicely you people will do it and practice it. Now other biology questions ನಲ್ಲಿ ಯಾವ್ಯಾವ ಪರ್ಫೆಕ್ಟ್ ಇದೆ, ಯಾವ್ಯಾವ ಪರ್ಫೆಕ್ಟ್ ಆಗಬೇಕು ಡಯಾಗ್ರಾಮ್ಸ್ ಎಲ್ಲ ಅದು ಮ್ಯಾಮ್ ಹೇಳ್ತಾರೆ ನಮಗೆ. ಸೊ ಎಲ್ಲ ಕ್ವಶನ್ಸ್ ಅನ್ನ ಚೆನ್ನಾಗಿ ಕುಂತು ಓದಿ 75+ ಆರಾಮಾಗಿ ಸ್ಕೋರ್ ಮಾಡ್ಕೋದು. ಓಕೆ, till then see everyone.